ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಷತಾ ಅರಸೀಕೆರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಡಯಟ್ ಅಂತ ಹೇಳಲ್ಲ, ಆದರೆ ಇದನ್ನು ಏನು ಡ್ರಿಂಕ್ ಅಂತಂದರೆ ಇದು ಫ್ಯಾಟ್ ಬರ್ನಿಂಗ್ ಡ್ರಿಂಕ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ದೊಡ್ಡ ಗ್ಲಾಸಲ್ಲಿ 1.5 ಗ್ಲಾಸ್ ವಾಟರ್ನ ತೊಗೊಂಡಿದ್ದೀನಿ. ನಾನು ಏನಕ್ಕೆ ಫಸ್ಟು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಆಮೇಲೆ ವೀಡಿಯೋ ಮಾಡಿ ತೋರಿಸೋಣ ನಮ್ಮ ಸಬ್ಸ್ಕ್ರೈಬರ್ಸಿಗೆ ಹಾಗೂ ನಮ್ಮ ಫ್ಯಾನ್ಸಿಗೆ ಅಂತ ಅಂದ್ಕೊಂಡು, ಫ್ರೆಂಡ್ಸಿಗೆ ಅಂತ ಅಂದ್ಕೊಂಡು ನಾನು ಆಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಫಸ್ಟು ನಾನಿಲ್ಲಿ 1.5 ಗ್ಲಾಸ್ ವಾಟರ್ ತೊಗೊಂಡಿದ್ದೀನಿ. ವಾಟರ್ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಓಮ್ ಕಾಳು ಅಂತೀವಲ್ಲ, ಓಮ್ ಕಾಳು ಹಾಕಿದ್ದೀನಿ. ಮತ್ತು 2 ಸ್ಪೂನು ಮೆಂತ್ಯ ಹಾಕಿದ್ದೀನಿ. ಮೆಂತ್ಯ ತುಂಬ ಹೆಲ್ತಿ ಸೀಡ್ಸ್, ಅದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. 2ರಿಂದ 3 ಸ್ಪೂನ್ ಯೂಸ್ ಮಾಡ್ಬೋದು. ನಾನು ಇಲ್ಲಿ 3 ಸ್ಪೂನ್ ಯೂಸ್ ಮಾಡಿದ್ದೀನಿ ಮೆಂತ್ಯನ. ಹಾಗೆ ಸೋಂಪು ಕಾಳನ್ನ ಹಾಕಿದ್ದೀನಿ. ಸೋಂಪು ಕಾಳು ಅರ್ಧ ಸ್ಪೂನ್ ಸೋಂಪು ಕಾಳು ಹಾಕಿದ್ದೀನಿ. ಮತ್ತು 2 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆನೂ ಅಷ್ಟೇ, ಜೀರಿಗೆ ಗ್ಯಾಸ್ಟ್ರಿಕ್ನ ರಿಲೀಸ್ ಮಾಡುತ್ತೆ. ನಮ್ಮ ಬಾಡಿನಲ್ಲಿರೋ ಅಂತಹ ಗ್ಯಾಸ್ಟ್ರಿಕ್ಕು ಆಗದೇ ಇರೋ ಥರ ನೋಡ್ಕೊಳುತ್ತೆ ನಮಗೆ. ಮಾರ್ನಿಂಗ್ ಇದನ್ನು ಆಳೊಟ್ಟೆಗೆ ಕುಡಿಬೇಕು. ಆಳೊಟ್ಟೆ ಕುಡಿದ್ರೇ ಇದು ಡ್ರಿಂಕಿಂದು ಎಫೆಕ್ಟು ನಮಗೆ ಸಿಗೋದು, ಏನೇ ಆದ್ರೂ. ಮೆಂತ್ಯ ತುಂಬ ಒಳ್ಳೆಯದು, ಅದರಿಂದ ನಮಗೆ ಡೈಜೆಷನ್ ಪವರು ಜಾಸ್ತಿ ಇರುತ್ತೆ ಮೆಂತ್ಯದಲ್ಲಿ. ಮತ್ತು ಓಮ್ ಕಾಳು ಅಷ್ಟೇ, ಓಮ್ ಕಾಳು 1 ಸ್ಪೂನ್ ಹಾಕಿದ್ದೀನಿ. ಓಮ್ ಕಾಳಲ್ಲಿ ನಮಗೆ ಡೈಜೆಷನ್ ಪವರು ಚೆನ್ನಾಗಿ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಫ್ಯಾಟ್ನ ಬರ್ನ್ ಮಾಡುತ್ತೆ. ಇದು 4 ಇಂಗ್ರೀಡಿಯೆಂಟ್ಸ್ನ ನಾನು ಯೂಸ್ ಮಾಡಿದ್ದೀನಿ. 4 ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ನಾನಿಲ್ಲಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಅದು ನೋಡಿ, ಮೆಂತ್ಯ ಕೆಳಗಡೆ ಕೂತಿರುತ್ತೆ, ಆದರೆ ಅದನ್ನ ಈ ಥರ ಮಿಕ್ಸ್ ಮಾಡ್ತಾನೆ ಇರಿ ಸ್ವಲ್ಪ, ಒಂದು 5 ಮಿನಿಟ್ಸು ಮಿಕ್ಸ್ ಮಾಡಿದ್ಮೇಲೆ ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಈ ವಾಟರ್ದು ಕಲರ್ ಚೇಂಜ್ ಆಗುತ್ತೆ. ಜೀರಿಗೆದು ಹೇಳ್ತಾ ಇದ್ದೆ. ಜೀರಿಗೆ ನಮ್ಮ ಬಾಡಿಲಿರೋ ಆ್ಯಸಿಡ್ ಅಂಶನ ಅದನ್ನು ಹೊರಗಾಕುತ್ತೆ. ಆ್ಯಸಿಡ್ ಅಂಶನ ಹೊರಗಾಕುತ್ತೆ ಅದು. ಯಾಕೆ ಅಂತಂದರೆ ಜೀರಿಗೆನಲ್ಲಿ ಆ ಥರ ಪವರ್ ಇರುತ್ತೆ. ಯಾವ ಥರ ಅಂತಂದರೆ, ಆ ಜೀರಿಗೆ ಒಂದು ನಮಗೆ ಇವಾಗ ಗ್ಯಾಸ್ಟ್ರಿಕ್ ಆಗಿದೆ, ಏನೋ ಜಾಸ್ತಿ ಚಿಕನ್ ಮಟನ್ ಎಲ್ಲ ತಿನ್ನೋ ಅಂಥವರು ತುಂಬ ಯೂಸ್ ಮಾಡ್ತಾರೆ ಜೀರಿಗೆ. ಯಾಕೆಂದರೆ ಅದು ಫ್ಯಾಟ್ ಕೂರೋದಿಲ್ಲ ಆ ಜೀರಿಗೆನಲ್ಲಿ, ಮತ್ತು ಗ್ಯಾಸ್ಟ್ರಿಕ್ ಆಗೋದಿಲ್ಲ ಅಂತ. ಓಮ್ ಕಾಳು ಅಷ್ಟೇ, ಓಮ್ ಕಾಳನ್ನು ಬಾಣಂತಿಯರಿಗೆ ಓಮ್ ಕಾಳಲ್ಲಿ ರಸಮ್ ಮಾಡಿ ಕೊಡ್ತಾರೆ, ಜೀರಿಗೆ ಮತ್ತು ಓಮ್ ಕಾಳನ್ನ ಯೂಸ್ ಮಾಡಿಬಿಟ್ಟು. ಯಾಕೆ ಅಂತಂದರೆ, ಯಾವಾಗಲೂ ಊಟ ಮಾಡಿ ಮಲಗ್ತಾ ಇರ್ತಾರೆ, ಆಮೇಲೆ ಫ್ಯಾಟ್ ಇರುತ್ತೆ, ಪಾಪು ಆದಮೇಲೆ ಫ್ಯಾಟ್ ಬಂದುಬಿಡುತ್ತೆ ಅಂತಲೂ ಯೂಸ್ ಮಾಡ್ತಾರೆ. ಮುಂಚೆ ಎಲ್ಲ ಅದನ್ನೇ ಜಾಸ್ತಿ ಯೂಸ್ ಮಾಡ್ತಾಯಿದ್ರು. ಇವಾಗಿನವರು ಯಾವ ಥರ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಕಮೆಂಟ್ ಮಾಡಿ ಫ್ರೆಂಡ್ಸ್, ಯಾವ ಥರ ಅಂತಂತ ಗೊತ್ತಿದ್ದರೆ ನೋಡಿ. ಆ ಥರ ಅದನ್ನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಆದಮೇಲೆ ಬಿಡಬೇಕು. ಅದು ಕುದಿಯೋ ತನಕ ನಾವು ವೆಯ್ಟ್ ಮಾಡಬೇಕು. ಕುದ್ರೆ ಅಂದರೆ ಮೆಂತ್ಯ ಕಾಳು ಬೇಯುತ್ತದು, ಬೆಂದು ಮೆತ್ತಗಾಗೋವರೆಗೂ ಬಿಡಬೇಕು. ಕುದಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿನೇ ಕುದಿಸ್ಬೇಕು ಇದನ್ನು. ಅದು 1.5 ಗ್ಲಾಸ್ ವಾಟರು 1 ಗ್ಲಾಸ್ ವಾಟರಿಗೆ ಬರಬೇಕು, ಅಷ್ಟು ಕುದಿಸ್ಬೇಕು. ಅಷ್ಟು ಕುದಿಸಿದ್ರೇ ಅದ್ರ ರಸ, ಆ ಅಂಶ ಎಲ್ಲ ಅದಕ್ಕೆ ನೀರಿಗೆ ಬಿಟ್ಕೊಂಡಿರುತ್ತೆ. ನೋಡಿ ಫ್ರೆಂಡ್ಸ್, ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು. ಈ ಥರ ಸಣ್ಣ ಊರಿನಲ್ಲೇ ಕುದಿಸ್ಕೋಬೇಕು. ಅದು ಚೆನ್ನಾಗಿ ಕುದಿಬೇಕು. ಅದೆಲ್ಲ ಮೇಲೆ ನೊರೆ ಥರ ಎಲ್ಲ ಬರ್ತಿದೆಯಲ್ಲ, ಆ ನೊರೆ ಥರದ್ದೆಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಈ ಥರ ಉಕ್ಕ ಥರ ಬರುತ್ತೆ. ಉಕ್ಕ ಥರ ಬಂದಾಗ ಸ್ವಲ್ಪ ಗ್ಯಾಸಿಂದು ಇದನ್ನು ಕಡಿಮೆ ಮಾಡಿ ಉರಿನ, ಅದು ಸಣ್ಣ ಫ್ಲೇಮಲ್ಲೇ ಕುದಿಬೇಕು. ಮತ್ತು ಅದು ಫ್ಲೇವರ್ ಬರ್ತಾ ಇರುತ್ತೆ, ಅದು ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ. ಮೆಂತ್ಯ, ಜೀರಿಗೆ, ಅಜ್ವಾನ, ಸೋಂಪು ಕಾಳಿಂದು ಬರ್ತಾ ಇರುತ್ತೆ. ಇದಕ್ಕೆ ಚಕ್ಕೆ ಮೆಣಸು ಎಲ್ಲ ಮಿಕ್ಸ್ ಮಾಡ್ತಾರೆ, ಆದರೆ ಸಮ್ಮರಲ್ಲಿ ಅದು ಹೀಟ್ ಅಂತ ನಾನು ಮಿಕ್ಸ್ ಮಾಡಿಲ್ಲ. ಅದು ಹಾಕಿದ್ರೂ ಒಳ್ಳೆಯದೇ, ಆದರೆ ಅದು ನಮಗೆ ಹೀಟು ಪ್ರೊಡ್ಯೂಸ್ ಆಗುತ್ತೆ ಜಾಸ್ತಿ ಬಾಡಿನಲ್ಲಿ. ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ನಾವು ಅದನ್ನು ಯೂಸ್ ಮಾಡಬಾರ್ದು. ಚಕ್ಕೆ ಮತ್ತು ಮೆಣಸು, ಲವಂಗ ಸ್ವಲ್ಪ ಅವಾಯ್ಡ್ ಮಾಡಿ ಫ್ರೆಂಡ್ಸ್ ಈ ಟೈಮಲ್ಲಿ. ಏಕೆಂದರೆ ಈ ಸಮ್ಮರಲ್ಲಿ ನೀರೇ ಜಾಸ್ತಿ ಕುಡಿಬೇಕು. ಜ್ಯೂಸ್ ಐಟಮ್ಸು ಆ ಥರದ್ದು ನೀರು ತೊಗೊಳ್ಳಿ ಡ್ರಿಂಕ್ಸು. ಇದು ಆಳೊಟ್ಟೆಗೆ, ಖಾಲಿ ಹೊಟ್ಟೆಗೆ ಕುಡಿಬೇಕು.
ಇದು ಫ್ಯಾಟ್ ಬರ್ನಿಂಗ್ ಡ್ರಿಂಕು. ಫ್ಯಾಟ್ನ ಬರ್ನ್ ಮಾಡುತ್ತೆ ಮತ್ತು ನಮಗೆ ಹೆಲ್ತಿಯಾಗಿ ಎನರ್ಜಿ ಫುಲ್ಲು ಡೇ ಎನರ್ಜಿಯಾಗಿರೋ ಥರ ಮಾಡುತ್ತೆ. ನಾನು ಇದನ್ನು ಮಾರ್ನಿಂಗ್ 1 ಗ್ಲಾಸು, ಈವ್ನಿಂಗ್ ಅಂದರೆ 6:30ನಲ್ಲಿ 1 ಗ್ಲಾಸ್ನ ತೊಗೊತಾ ಇದ್ದೀನಿ. ಹಾಗಾಗಿ ನನಗೆ ಒಂಥರ ಎನರ್ಜಿ ಥರನೂ ಇರುತ್ತೆ, ನನಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಆ ಥರ ಇರುತ್ತೆ. ನೋಡಿ ಫ್ರೆಂಡ್ಸ್, ಕಲರ್ ಚೇಂಜ್ ಆಗಿದೆ. ಇವಾಗ ಫುಲ್ಲು ಒಂದು ಬ್ರೌನಿಷ್ ಕಲರ್ ಬಂದಿದೆ. ಇದನ್ನು ನಾವಿವಾಗ ಒಂದು ಗ್ಲಾಸಿಗೆ ಸೋಸ್ಕೊಳ್ಳೋಣ. ಇದು ಕುಡಿದು 1.5 ಅವರ್ ಏನು ಕುಡಿಬಾರ್ದು. ಕಾಫಿ, ಟೀ, ರಾಗಿ ಗಂಜಿ ಆಗಲಿ ಏನು ಕುಡಿಬಾರ್ದು. ನಾನು ಇದನ್ನು ಮಾಡಿಟ್ಟ ಮೇಲೆ 1 ಗ್ಲಾಸ್ ರಾಗಿ ಗಂಜಿನ ಕುಡಿತೀನಿ. ಇದು ಮಾಡಿಟ್ಟು 6:30ಗೆ ತೊಗೊಂಡ್ರೆ ನಾನು ಇದನ್ನು ಮತ್ತು ಒಂದು 8 o'clock 8:30ಗೆ ಒಂದು ಲೋಟ ರಾಗಿ ಗಂಜಿ ಯೂಸ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಕಲರಿಗೆ ಇರುತ್ತೆ. ಬ್ರೌನಿಷ್ ಕಲರ್ ಬರೋವರೆಗೂ ಅದನ್ನು ಫುಲ್ಲು ಬೇಯಿಸಬೇಕು ನಾವು. ಮೆಂತ್ಯ ಕಾಳು ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ, ಇದ್ರ ಫ್ಲೇವರ್ ಬರ್ತಾ ಇರುತ್ತೆ. ನಿಮಗೆ ಇದು ಇಷ್ಟ ಆಯಿತು ಅಂತಂದರೆ ಈ ಡ್ರಿಂಕು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕ್ಷತಾ ಅರಸೀಕೆರೆ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.